ವಾಯ್ಸ್ ಹೋಗ್ಬಿಡೈತೆ ಗುರು. ಇವ್ರುಗಳು ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ನಾನು ಮೆಲ್ಲಕ್ಕೆ ಹೋಗ್ತಾ ಇದ್ರೆ ನನಗೆ ರಿವರ್ಸ್ ಕೊಟ್ಟ. ಸೊ ಹೇ ಗಾಯ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್, ಎಷ್ಟೊಂದು ದಿವಸ ಆಗೋಯ್ತು ಮೀಟ್ ಮಾಡಿ. ಮೋಸ್ಟ್ಲಿ ಈ ವ್ಲಾಗ್ಸ್ ಎಲ್ಲ ಇವಾಗ ಶೂಟ್ ಮಾಡ್ತಾರ ವ್ಲಾಗು, ಬೇರೆ ವ್ಲಾಗ್ಸ್ಗಿಂತ ಎಲ್ಲ ಮುಂಚೆ ಬರುತ್ತೆ ಅನ್ಕೊತೀನಿ. ಯಾಕೆ ನಿಂತ್ಕೊಂಡು ನಿಂತಾವನೆ? ಹೇಳೋ, ಬರ್ತಾ ಇದ್ದೀನಿರೋ. ಯಾಕೋ ಫ್ಯಾಲ್ಕನ್ಗೆ ಬರ್ತಾ ಇರೋದಕ್ಕೆ ಹೇಳಿದ್ನ, ಗ್ಲೌಸ್ ಹಾಕೊಂಡಿದ್ದೀನಿ ಮಚ್ಚ ಅಂತ. ಅದನ್ನೇ ಹೇಳಿದ್ದು, ನಾನು ವೆಯ್ಟ್ ಮಾಡಲಿಲ್ಲ. ಫ್ಯಾಲ್ಕನ್ ಬಾ ಅಂತ. ಫ್ಯಾಲ್ಕನ್ಗೆ ಬರ್ತಾ ಇರೋದು. ಆಯ್ತಾಯ್ತು. ಕಾಲ್ ಇಕ್ಕಿರೋದನ್ನೇ ಇಡ್ತಾರೆ ಗುರು. ಎಲ್ಲ ಐತೆ, ಇದೋದ್ರೆ ಅಂತ ಭಯ ನನಗೆ. ಇದಾವೆಲ್ಲ ಮನೆ. ಓಕೆ, ಈ ಬಟನ್ಗಳು ಬಿದ್ದೋಯ್ತವೆ ಅಂತ ಭಯ. ಏನು ಗುರು, ಏನು ಕಾಣಿಸ್ತಾ ಇಲ್ಲ. ನಾನು IS ಜಾಸ್ತಿ ಇಟ್ಟಿಲ್ಲ, ಅದಕ್ಕೇನೆ ಏನು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿದ್ದೆ. ಹಾಂ, ಹಳೆ ಬ್ಲಾಗ್ಸ್ ಎಲ್ಲ ಆಮೇಲೆ ಬರುತ್ತೆ, ಈ ಬ್ಲಾಗ್ ಬೇಗ ಬರುತ್ತೆ ಎಲ್ಲದಕ್ಕಿಂತ ಮುಂಚೆ. ಸೊ ಜೈ ಶ್ರೀರಾಮ್ ಅಂತ ಹೇಳ್ತಾ ಅದ್ರದ್ದು ಅಫ್ಕೋರ್ಸ್ ನೋಡ್ತೀರಾ ಬ್ಲಾಗು. ಇಲ್ಲಿ ಕೊರಿಗೆ ಹೋಗ್ತಿರೋದೇ ನೋಡ್ತೀರಾ ಅಂದರೆ ಅಫ್ಕೋರ್ಸ್ 02 ಬ್ಲಾಗ್ ನೋಡ್ತೀರಾ. ಹಾಂ, ನಾನು ಆ್ಯಕ್ಚುಲಿ ಹೋಪ್ ಮಾಡ್ತಾ ಇದ್ದೀನಿ ಇನ್ನೂ ಡಿಲೇ ಆಗಬಾರ್ದಪ್ಪ ಅಂದ್ಬಿಟ್ಟು. 1.5 ತಿಂಗಳಿಂದ ಇನ್ನೂ ಡಿಲೇ ಆಗ್ತಾನೇ ಇದೆ 02 ರೆಡಿ ಆಗ್ತಾ ಇರೋದು. ಸೊ ಐ ಹೋಪ್ ಈ ಸತಿ ಪರ್ಫೆಕ್ಟಾಗಿ ಡಿಲೇ ಏನೂ ಆಗದೆ ಆರಾಮಾಗೆ ಗಾಡಿ ನನ್ನ ಕೈಯಲ್ಲಿ ತಲುಪುತ್ತೆ ಅಂತ. ವೆದರ್ ಕ್ರೇಜಿ ಆಗಿಲ್ವಾ ಅಲ್ಲ? ನಾನೇನು ಆಕ್ಸೆಸರೀಸು ತರಲಿಲ್ಲ ಆ್ಯಕ್ಚುಲಿ. ನಂದು ನನ್ನ ತಮ್ಮಂದು ಒಳ್ಳೆ ವೀಡಿಯೋಸ್ ಮಾಡ್ಕೊಬೇಕು ಅಂದ್ಕೊಂಡೆ ನಾನು. ಬಟ್ ಇವಾಗ ತಿರ್ಗಾ ಗಾಡಿ ಸ್ಟಾರ್ಟ್ ಮಾಡಿ ಅವನನ್ನು ಪಿಕ್ ಮಾಡಿಕೊಂಡು ಮನೆಗೆ ಬಂದು ಆಮೇಲೆ ಬ್ಯಾಗ್ ನೇತಾಕೊಂಡು ಹೋಗೋಷ್ಟೆಲ್ಲ ಆಗಲ್ಲ. ಪ್ಲಸ್ ನನಗೆ ಐ ಆಮ್ ಆನ್ ಪೀಕ್ ಪೇಯ್ನ್ ಲೆವೆಲ್ ನಾವು ಟಾಲರೆನ್ಸು. ನನಗೆ ಆಲ್ರೆಡಿ ಬ್ಯಾಕ್ ಪೇಯ್ನ್ ಹೆವಿ ಇದೆ. ನಾನು ತಿರ್ಗಾ ಬ್ಯಾಕ್ ಪ್ಯಾಕ್ ಹಾಕೊಂಡು ಬರೋಕ್ಕಾಗಲ್ಲ.
ಮಾಡ್ಕೊಳ್ಳಲ್ಲ. ಇನ್ನೊಬ್ಬ ಥರ್ಡ್ ಪರ್ಸನ್ ಇದ್ದಾಗ ಕರೆಕ್ಟಾಗಿ ಶೂಟ್ ಮಾಡಬಹುದು ಅವನು. ಆವಾಗ ನಂದು ನನ್ನ ತಮ್ಮಂದು ರೀಲ್ಸ್ಗಳು ಮಾಡೋಣ. ಇವಾಗ ಎಲ್ಲಿ ಇಬ್ಬರೇ ಸೈಲೆಂಟಾಗಿ ಪೀಸಾಗೆ ಒಂದು ಮೆಮೊರಿ ಅಷ್ಟೇ. ಇವಾಗ ಹೋದರೆ ಪ್ಲಸ್ ನಿಮ್ಗೊಂದು ಬ್ಲಾಗ್ ಸಿಗ್ತಾಯಿದೆ, ಅದು ಹೋಪ್ಫುಲಿ ಇಟ್ ವಿಲ್ ಕಮ್ ಆನ್ ಯೂಟ್ಯೂಬ್. ಅದೇ ರೋಡು ಅದೇ ಇದು ಗುರು, ಏನಿದ್ರು ಎಷ್ಟು ಬೆಳಗ್ಗೆ 5 ಗಂಟೆಗೆ ನೋಡ್ತಾ ಇದ್ದೀರ ಅಷ್ಟೇ. ಇನ್ನು 1 hour ಇದೆ ಸನ್ರೈಸ್ಗೆ. ನನ್ನ ತಮ್ಮ ಎದ್ದು ಬಂದ್ಬಿಟ್ಟ. ಯಾಕ ಬರಲಿಲ್ಲ? ನಿದ್ದೆ ಮಾಡಿಲ್ವಾ ನೀನು? ನಾನು ಕುಕ್ ಮಾಡಿದ್ದೀನಿ, ಫೋನಲ್ಲಿದೆ ಕುಕ್ ಮಾಡಿರೋದು. ತಮ್ಮನ ಹತ್ರ ಒಂದು ಹೆಲ್ಮೆಟ್ ಇದ್ದರೆ ಸ್ವಲ್ಪ ಫಾಸ್ಟಾಗಿ ಪೇಸಿಂಗ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ ಇವತ್ತು. ಬಟ್ ಎಲ್ಲಿ ನಾನು ಒಂದು ಹೆಲ್ಮೆಟ್ ತರೋಕ್ಕಾಗಿಲ್ಲ. ಯಾಕೆ ಎಕ್ಸ್ಪ್ರೆಸ್ ಈ ಥರ ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ಲ. ಫ್ಯೂಲ್ ಇಂಜೆಕ್ಷನ್ ಕಟ್ ಮಾಡಿಬಿಡುತ್ತೆ ಹಂಗೆ ಮಧ್ಯದಲ್ಲಿ, ಥ್ರಾಟ್ಲು ಬಿಟ್ಟು ತೆಗೆದೆ ತಿರ್ಗಾ ಥ್ರಾಟ್ಲು ತಗೊಳ್ಳಲ್ಲ. ಇವತ್ತು ಒಂದೇ ದಿವಸಕ್ಕೆ ಎಕ್ಸಾಸ್ಟ್ ಆಗಿರೋದು, ತಿರ್ಗಾ ಸ್ಟಾಕ್ ಚೇಂಜ್ ಮಾಡಬೇಕು. ಕ್ರೇಜಿ ಅಂದ್ಕೊಳ್ಳಿ ನಮ್ಮ ತಲೆಗಳು. ಸೊ MS ಬ್ಲಾಗರ್ ಥರ ಇಂಥ ಟೈಮಲ್ಲೆಲ್ಲ ಆಚೆ ಬಂದರೆ ಯಾವುದನ್ನ ಸ್ಟೋರಿ ಬಗ್ಗೆ ಹೇಳಬೇಕು. ಬಟ್ ನಾನು ಇವಾಗ ಸ್ಟೋರಿ ಹೇಳಿದ್ರೆ ನನ್ನ ತಮ್ಮ ಏನೋ ಪೀಸಾಗಿರ್ತಾನೆ, ನಾನಿರೋಕ್ಕಾಗಲ್ಲ ಪೀಸಾಗೆ. ಸೊ ಸ್ಟೋರಿ ಎಲ್ಲ ಮರ್ತೋಗಿ ಬೇಡ 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 ಬೇಡ, ಇವಾಗ ನಾನು ವಾಪಸ್ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇವಾಗ ಬೇಕಾ? ಒಂದು ಅಂಕಲ್ ಬಂದರು, ಹಾಂ ಬಾರಾರ ಅಂದರು. ಹಾಂ ಅಂಕಲ್ ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ. ಹಾಂ ಇಲ್ಲ ಅಪ್ಪ, ಎಣ್ಣೆ ಸಿಗುತ್ತಾ? ಎಣ್ಣೆ ಬೇಕಿತ್ತು, ಬಾರೋರ. ಇಲ್ಲ 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 ಇಲ್ಲ. ಲಿಟ್ರಲಿ ಅಂಕಲ್ಗೆ ಎಣ್ಣೆ ಬೇಕು. ಅಂಕಲ್ ಸಿರಿಗಳು ಬೆಳಗ್ಗೆ 5 ಗಂಟೆಗೆ ಯಾರು ಹೋಗ್ಬಿಡ್ತಾರೆ ಅಂಕಲ್ಗಳು. ಒಂದು ನ್ಯಾಯ ಪ್ರಾಣಿನೂ ಇಲ್ವಲ್ಲ ಗುರು ರೋಡಲ್ಲಿ. ಸೊ ಈ ಸ್ಟೋರಿ ಹೇಳ್ಬೋದು ಕೇಳಿ. ಏನು ಅಂದರೆ ಸೇಮ್ ಇದೇ ಥರ ನಾನು ಒಂದು ದಿವಸ ಹುಚ್ಚಿಗೆಟ್ಟು ನಿದ್ದೆನೇ ಮಾಡಿರಲಿಲ್ಲ ಇಡೀ ದಿವಸ. ಸೊ ಏನಾಯಿತು ಅಂದರೆ ಎದ್ದು ಬಂದ್ಬಿಟ್ಟಿದ್ದೀನಿ ಏನೋ ಧೈರ್ಯದಲ್ಲಿ. ಈ ಏರಿಯಾಗೆಲ್ಲ ಒಬ್ಬನೇ ಬಂದಿದ್ದಕ್ಕೆ ಅಯ್ಯೋ ಅಂದ್ಕೊಂಡು ಪೀಸಾಗೆ ಒಂದು ಅಂಗಡಿ ಓಪನ್ ಇತ್ತು, ಅಲ್ಲೇ ಶೆಡ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಗಾಡಿ ಹಾಕ್ಕೊಂಡು. ಯಾಕೆ ಬೇಕಪ್ಪ ಅಂತ. ಇವಾಗ ರೋಡ್ಗೆ ಹೋಗೋಕ್ಕೆ ಒಂಥರ ಭಯ ನನಗೆ. ಆ ರೋಡ್ಗೆ ಹೋಗೋಕ್ಕಿಂತ ಮುಂಚೆ ಬೇರೆ ಎಲ್ಲ ನಾವು ಹೋಗ್ಬಿಡೋಣ, ಇಲ್ಲ ಸ್ವಲ್ಪ ಬೆಳಗ್ಗೆ ಬರಲಿ ಆಮೇಲೆ ಆ ರೋಡ್ಗೆ ಹೋಗೋಣ. ಹಾಂ ಇವನು ಇಷ್ಟು ಬೇಗ ಬಂದಿರೋದ್ರಿಂದ ನಾನು ಮೆಣಸಿನ ಬೆಲೆ ಡ್ಯಾಮ್ ಕೊಡ್ಬಿಡೋಣ ಅಂದ್ಕೊಂಡೆ. ಅಟ್ಲೀಸ್ಟ್ ಸಂಡೇನು ಕಾಲೇಜ್ ಇರುತ್ತೆ ನಮಗೆ. ಹಾಂ, ಇವ್ರದ್ದೇನು ಕಾಲೇಜೋ ಗೊತ್ತಿಲ್ಲ, ಸಂಡೇನೂ ಕಾಲೇಜ್ ಇಟ್ಟವ್ರೆ. ಏನೋ ಅದು ಕಾಲೇಜು? ಬೇಜಾರೇ ಆಗೋಗ್ಬಿಡುತ್ತೆ. ನನ್ನ ವಾಯ್ಸ್ ಇವಾಗ ಚೈಲ್ಡ್ ಥರ ಬರ್ತಾ ಇರುತ್ತೆ, ಯಾಕಂದರೆ ಬೆಳಗ್ಗೆ ನೀರು ಕುಡ್ದಿಲ್ಲ ಅತ್ಲಾಗೆ, ಮಖನೂ ತೊಳೆದಿಲ್ಲ. ನಾನು ತೊಳೆದೆ. ನಾನು ಮಖಕ್ಕೆ ನೀರು ಹಾಕ್ಕೊಂಡೆ ಅಷ್ಟೇ, ಮಖ ತೊಳೆದಿಲ್ಲ. ಯಾಕೆ ಹಿಂಗೆಲ್ಲ ಓಡಾಡ್ತಾರೆ ನಮ್ಮನ್ನ ಏರ್ಸೋಕ್ಕೆ? ಅಂಕಲ್ ಇನ್ ಸರ್ಚ್ ಆಫ್ ಎಣ್ಣೆ. ಓ, ಹೆಂಗೋ ಇವರೆಲ್ಲ ಎಷ್ಟೊತ್ತಲ್ಲಿ ಹಿಂಗೆಲ್ಲ ಓಡಾಡ್ತಾರೆ? ನನಗೆ ಮೊದಲೇ ಬರೋಕ್ಕೆ
ಇವಾಗ ಈ ರೋಡ್ಗೆ ಹೋಗ್ಬೇಕಾ ನಾವು? ಅಲ್ಲ ಪರವಾಗಿಲ್ಲ, ಬೈಕ್ ಐತಲ್ಲ. ನನ್ನ ಒಬ್ಬನೇ ಹಾಕೊಂಬಿಟ್ರೆ ನಾನು ಹೋಗೋಕ್ಕಲ್ಲ, ಬೈಕ್ ಇದ್ರೆ ಹೋಗ್ಬಿಡ್ಬೋದಪ್ಪ. ಇವರು ಇದನ್ನ ಇನ್ಸ್ಟಾಗ್ ಹಾಕ್ಬೇಕು, ಡಿಜಿಟ್ ಹಾಕ್ಬೇಕು ಅಂದರೆ. ಹಾಕು. ಸ್ಲೋ ಆಗಲ್ಲ, ಹೋಗೋಕ್ಕಾಗಲ್ಲಪ್ಪ, ಭಯ ಆಗುತ್ತೆ. ಇವನು ಯಾರಿಗೂ ಐಪಿ ನೋಡ್ಕೊಂಬರ್ತಾನೆ. ಪರವಾಗಿಲ್ಲ, ಬುದ್ಧಿ ಕಲ್ತ. ಇಲ್ಲ ಮುಂದೆ ಧೈರ್ಯ ಬರ್ತೈತೆ, ಬಸ್ಗಳು ಬರ್ತಾವೆ ಅಂತ. ಬಸ್ ಖಾಲಿ. ಬಸ್ಸು ಖಾಲಿ. ಸನ್ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ. ಫುಲ್ಲು ಏನಂತಾರೆ, ಪಿಂಕಿಶ್ ಆಗ್ತಾ ಇದೆ ಸ್ಕೈ. ಆರೆಂಜಿಶ್ ಪಿಂಕಿಶ್ ಶೇಡ್ ಬರ್ತಾ ಇದೆ. ಅಂದರೆ ಇನ್ನೇನು ಸೂರ್ಯ ಹುಟ್ಟುತ್ತೆ ಸ್ವಲ್ಪ ಹೊತ್ತರಲ್ಲೇ. ಅಂದರೆ ಇನ್ನೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು. ಬಟ್ ಬೆಳಗಾಗ್ಬಿಡುತ್ತೆ. ಬೆಳಕಿನೇನು 20 ನಿಮಿಷಕ್ಕೆ ಬೆಳಕಾಗುತ್ತೆ. ಸೊ ಮತ್ತೆ ಆಮೇಲೆ ಅಂಕಲ್ ಜೊತೆ ಏನು ಮಾಡಿದ್ರಿ? ಇಲ್ಲ ಅಂಕಲ್, ನಾನು ಮೈನರ್ ಅಂದ್ಬಿಟ್ಟು ಬಂದ್ಬಿಟ್ಟೆ. ಹೌದಾ, ಅಷ್ಟೇನಾ? ಅವರು ಪಾಪ ಯಾವ ತಲೆ ನಾವು ನನ್ನ ಮಾತು ಕೇಳೋಕ್ಕೆಲ್ಲ ಪೇಷನ್ಸ್ ಹೇಳಿಲ್ಲ. ಸೊ ಅವ್ರಿಗಾ ಎಣ್ಣೆ ಕೊಡ್ತೀನಿ ಅಂದಿದ್ರಲ್ಲ ಅಂದ್ಬಿಟ್ರು. ನನಗೇನು ಅಂಕಲ್ ಗೊತ್ತು, ಅವರೇ ಹೊಟ್ಟೋದ್ರು. ಚಳಿ ಆಯ್ತಾ ಅಲ್ವಾ? ಇಲ್ಲಿ ನಿಮಗೆ 12:55 ತೋರಿಸ್ತಾ ಇದೆ. ಬಟ್ ಅದು ನಂಬೇಡಿ ಸರ್, ಹಂಗೆ ಫೋನ್ ಪಾಸ್ ಮಾಡಿ. ಇಲ್ಲಿ ಹಂಗೆ ಆನ್ ಆಗಿ ಇಲ್ಲಿ 5:25 ಆಗ್ತಾ ಇರೋದು ಇವಾಗ ಟೈಮು. ಕ್ರೇಜಿ. ಎಷ್ಟು ತೋರಿಸ್ತಾ ಇದೆ? ಅಲ್ಲಿ 12